ಎಷ್ಟೋ ಜನ ಡ್ರೈವರ್ಸ್ಗಳು ಪ್ರೆಗ್ನೆಂಟ್ ಲೇಡೀಸ್ಗೆ, ವಯಸ್ಸಾದವ್ರಿಗೆ ಫ್ರೀ ಸರ್ವಿಸ್ ಕೊಡ್ತಾರೆ. ಅಂತವ್ರನ್ನೆಲ್ಲ ನೀವೇನಕ್ಕೆ ಗಮನಕ್ಕೆ ಇಟ್ಕೊಳ್ಳಲ್ಲ? ಆಟೋದವ್ರ ವಿಷಯದಲ್ಲಿ ಒಂದು ನ್ಯೂಸ್ ಟ್ರೆಂಡಿಂಗ್ ಆಗ್ಬಿಟ್ಟಿದ್ಯಪ್ಪ ಇವಾಗ. ಏನಂದ್ರೆ, ಮಾಮೂಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾರಲ್ಲ ಡ್ರೈವರ್ಸ್ಗಳು, ಅವ್ರ ಹತ್ರ ಹೋಗೋದು ಮೊಬೈಲ್ ಇಟ್ಕೊಂಡು ರೆಕಾರ್ಡಿಂಗ್ ಆನ್ ಮಾಡ್ಕೊಂಡು ವಿಡಿಯೋ ರೆಕಾರ್ಡಿಂಗ್ ನ ಹೋಗ್ಬಿಟ್ಟು ಕೇಳೋದು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಬರ್ತೀರಾ ಅಂತ ಕೇಳೋದು, ಎಷ್ಟು ಅಮೌಂಟ್ ಅಂತ ಕೇಳೋದು, ಮೀಟರ್ ಹಾಕ್ತೀರಾ ಅಂತ ಕೇಳೋದು. ಏನ್ ಅನ್ಕೊಂಡ್ಬಿಟ್ಟಿದೀರಾ ಜನಗಳು ಆಟೋ ಡ್ರೈವರ್ಸ್ಗಳನ್ನ? ಯಾವುದೇ ಒಂದು ವಿಷಯದಲ್ಲಿ ವಿಡಿಯೋ ಆನ್ ಮಾಡ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಒಂದು ವ್ಯಕ್ತಿನ ಅಥವಾ ಒಂದು ವೃತ್ತಿನ ಅವಮಾನ ಮಾಡೋದಕ್ಕೆ ಹೋಗ್ಬಾರ್ದು. ಅವ್ರು ಮೀಟರ್ ಹಾಕಿಲ್ಲ ಅಂದ್ರೆ ಅವ್ರಿಗೆ ಪ್ರಾಬ್ಲಮ್. ಏನಕ್ಕಂದ್ರೆ ಜನಗಳು ಮೀಟರ್ ಹಾಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಎಲ್ಲರೂ ಊಬರ್ ಓಲಾದಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಎಷ್ಟ್ ದಿನ ಅಂತ ಮೀಟರ್ ಹಾಕಿನ ಕೊಡ್ಸಕ್ಕಾಗತ್ತೆ ಹೇಳಿ? ಅವರು ಒಂದಲ್ಲ ಒಂದಿನ ಮೀಟರ್ ಹಾಕಿನ ಬನ್ನಿ ಅಂತ ಅವರೇ ಕರೆಯುವಂತ ಟೈಮ್ ಬರುತ್ತೆ. ಆಮೇಲೆ ಡ್ರೈವರ್ಸ್ಗಳಿಗೂ ನಾನು ಹೇಳೋದು ಒಂದು ಕಿವಿ ಮಾತು ಏನಂದ್ರೆ, ಮೀಟರ್ ಹಾಕಿ ಅಣ್ಣ, ಏನೋ ಗಿಟ್ಟಲ್ಲ ಮೀಟರ್ ಮೇಲೆ ಒಂದ್ 20 ರೂಪಾಯಿ ಸೇರ್ಕೊಡಿ ಅಂದ್ರೆ ಆಬ್ವಿಯಸ್ಲಿ ಕೊಟ್ಟೆ ಕೊಡ್ತಾರೆ ಯಾರೇ ಆದ್ರೂ. ನೀವು ಅದನ್ ಬಿಟ್ಟು ಮೀಟರ್ ಹಾಕಲ್ಲ, ಅದ್ರ ಮೇಲೂ ಓಲಾ ಊಬರ್ ಅಲ್ಲಿ ಎಷ್ಟು ವರ್ಷ ಇದೆಯೋ ಅದಕ್ಕಿಂತ ಡಬಲ್ ರೇಟ್ ಕೇಳಿದ್ರೆ ಯಾವ ಪ್ಯಾಸೆಂಜರ್ ಸುಮ್ಮನೆ ಆಗ್ಬಿಡ್ತಾರೆ ಹೇಳಿ? ಈ ಡ್ರೈವರ್ಸ್ ಮತ್ತೆ ಪಬ್ಲಿಕ್ ಹೆಂಗೆ ರಿಲೇಶನ್ಶಿಪ್, ಇಬ್ರದ್ದು ಕೋಆರ್ಡಿನೇಷನ್ ಇರ್ಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಕಸ್ಮಾತ್ ನಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ಕೊಳ್ಳಿ, ಏನಾಗುತ್ತೆ ಅಂದ್ರೆ ಇಂಥ ಓಲಾ ಊಬರ್ ಕಂಪ್ನಿಗಳು ಸಾವಿರ ಬರ್ತವೆ. ಈ ಕಡೆ ಡ್ರೈವರ್ ತಿನ್ನಲ್ಲ, ಈ ಕಡೆ ಪ್ಯಾಸೆಂಜರ್ ತಿನ್ನಲ್ಲ, ಮಧ್ಯದಲ್ಲಿ ಈ ಕಂಪ್ನಿಯವ್ರು ತಿನ್ಕೊಂಡು ಹೋಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಪಬ್ಲಿಕ್ ಜನಗಳಿಗೆ ಏನ್ ಹೇಳೋದು ನಾನು ಅಂದ್ರೆ, ದಯವಿಟ್ಟು ನೀವು ಫೇಮಸ್ ಆಗೋದಕ್ಕೋಸ್ಕರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋದು, ಆಟೋ ಡ್ರೈವರ್ಗಳನ್ನ ಕೀಳಾಗಿ ತೋರ್ಸೋದ್ರಲ್ಲಿ ಆ ತರ ಎಲ್ಲ ತಪ್ಪು ಮಾಡೋದಕ್ಕೆ ಹೋಗ್ಬಿಡಿ. ಡ್ರೈವರ್ಸ್ ಗಳಿಗೆ ಏನ್ ಹೇಳೋದು ಅಂದ್ರೆ, ಅಮೌಂಟ್ ಎಕ್ಸ್ಟ್ರಾ ಕೇಳೋದಕ್ಕೂ ಒಂದು ರೀತಿ ನೀತಿ ಇರುತ್ತಲ್ವಾ? ಓಲಾ ಊಬರ್ ಅಲ್ಲಿ 150 ರೂಪಾಯಿ ತೋರಿಸಿದ್ರೆ ನೀವು 300-350 ರೂಪಾಯಿ ಕೇಳಿದ್ರೆ ತಪ್ಪಾಗುತ್ತದು. ಆಮೇಲೆ ಈ ಆಟೋ ಡ್ರೈವರ್ಗಳು ಡಬಲ್ ಕೇಳೋದಕ್ಕೆ ಒಂದು ರೀಸನ್ ಏನ್ ಹೇಳ್ತಾರೆ ಗೊತ್ತಾ? ಯಾವಾಗ್ಲೂ ಸರ್ ಈ ಕಡೆಯಿಂದ ನಿಮ್ಮನ್ನ ಕರ್ಕೊಂಡೋಗಿ ಬಿಡ್ತೀವಿ, ಆ ಕಡೆಯಿಂದ ಖಾಲಿ ಆಟೋ ಬರ್ಬೇಕಾಗತ್ತಲ್ಲ, ಅದಕ್ಕೆ ಪೇ ಮಾಡಿ ಅಂತ ಕೇಳೋದು ಡಬಲ್ ಅಮೌಂಟ್ ನ. ಅಲ್ಲ ಗುರು, ನೀವು ಇರೋದೇನೆ ಡ್ರೈವರ್ ಫೀಲ್ಡ್ ಅಲ್ಲಿ ಅಂದ್ಮೇಲೆ ಈ ಕಡೆಯಿಂದ ಕರ್ಕೊಂಡು ಹೋದ್ಮೇಲೆ ಆ ಕಡೆಯಿಂದ ಖಾಲಿ ಏನಕ್ಕೆ ಬರ್ತೀರಾ? ಫಸ್ಟ್ ಆಫ್ ಆಲ್ ನೀವೇ ಯೋಚನೆ ಮಾಡಿ, ಯಾರಾದ್ರೂ ಖಾಲಿ ಬರ್ತಾರಾ? ಈ ಕಡೆಯಿಂದ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು 10 ಕಿಲೋಮೀಟರ್ ಈ ಕಡೆ ಹೋಗಿರ್ತೀರಾ, ಮತ್ತೆ 10 ಕಿಲೋಮೀಟರ್ ಆ ಕಡೆಯಿಂದ ಖಾಲಿ ಬರ್ತೀರಾ? ಯಾವ ದಡ್ಡನಾದ್ರೂ ಅಂತ ಕೆಲಸ ಮಾಡ್ತಾರ? ನೀವೇ ಹೇಳಿ. ಖಾಲಿ ಬಂದ್ರೆ ನಿಮಗೆ ಲಾಸು, ನಿಮಗ್ ಲಾಸ್ ಆಗುತ್ತೆ ಅಂದ್ಬಿಟ್ಟು ಪ್ಯಾಸೆಂಜರ್ಸ್ ಹತ್ರ ಡಬಲ್ ಅಮೌಂಟ್ ಕೇಳೋದು ತಪ್ಪಾಗತ್ತೆ. ಆಮೇಲೆ ಪ್ಯಾಸೆಂಜರ್ಸ್ ಗಳೆಲ್ಲ ಅರ್ಥ ಮಾಡ್ಕೋಬೇಕಿರೋ ವಿಷಯ ಏನಂದ್ರೆ, ಎಲ್ಲಾ ಡ್ರೈವರ್ಸ್ ಗಳನ್ನು ರೂಢ ಆಗಿರಲ್ಲ, ಎಲ್ಲಾ ಡ್ರೈವರ್ಸ್ ಗಳನ್ನು ಸುಲಿಗೆ ಮಾಡಲ್ಲ. ಕೆಲವ್ರು ಯಾರೋ ಒಬ್ರು ಇಬ್ರು ಆತರ ಮಾಡ್ತಾರೆ. ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಾ ಡ್ರೈವರ್ಸ್ ಮೇಲೂ ತಪ್ಪ ಹಾಕೋದು ನಿಮ್ ತಪ್ಪಾಗತ್ತೆ. ಕರೆಕ್ಟ್. ಎಷ್ಟೋ ಜನ ಡ್ರೈವರ್ಸ್ಗಳು ಪ್ರೆಗ್ನೆಂಟ್ ಲೇಡೀಸ್ಗೆ, ವಯಸ್ಸಾದವ್ರಿಗೆ ಫ್ರೀ ಸರ್ವಿಸ್ ಕೊಡ್ತಾರೆ. ಅಂತವ್ರನ್ನೆಲ್ಲ ನೀವೇನಕ್ಕೆ ಗಮನಕ್ಕೆ ಇಟ್ಕೊಳ್ಳಲ್ಲ? ನಿಮ್ ಕಣ್ಣು ಬರೀ ಕೆಟ್ಟದ್ದೇ ಕಾಣಿಸಿದ್ರೆ ಅಂತವ್ರೆಲ್ಲ ಎಲ್ಲಿ ಕಾಣಿಸ್ತಾರೆ ಹೇಳಿ? ಬದಲಾಗ್ಬೇಕಿರೋದು ಇಬ್ರುನು, ಪ್ಯಾಸೆಂಜರ್ಸ್ ಗಳು ಬದಲಾಗಬೇಕು, ಡ್ರೈವರ್ಸ್ ಗಳನ್ನು ಬದಲಾಗಬೇಕು. ಆಮೇಲೆ ಇನ್ನೊಂದೇನಂದ್ರೆ, ಪ್ಯಾಸೆಂಜರ್ಸ್ ನ ನಂಬ್ಕೊಂಡು ಆಟೋ ಡ್ರೈವರ್ಸ್ ಗಳು ಬದುಕಲ್ಲ, ಆಟೋ ಡ್ರೈವರ್ಸ್ ನ ನಂಬ್ಕೊಂಡು ಪ್ಯಾಸೆಂಜರ್ಸ್ ಗಳು ಬದುಕಲ್ಲ. ಎಲ್ಲದಕ್ಕೂ ಒಂದು ಆಲ್ಟರ್ನೇಟ್ ಅಂತ ಇರುತ್ತೆ. ನೀವಿಲ್ಲ ಅಂದ್ರೆ ಇನ್ನೊಬ್ರು ನೋಡ್ಕೊಂತಾರೆ ಅಷ್ಟೇ. ಬರೀ ಆಟೋ ಡ್ರೈವರ್ಸ್ ಪ್ಯಾಸೆಂಜರ್ ವಿಷಯದಲ್ಲಿ ಮಾತ್ರ ಹೇಳ್ತಿಲ್ಲ ನಾನು. ಭೂಮಿ ಮೇಲೆ ಇರೋ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತಗ್ಗಿ ಬಗ್ಗಿ ನಡಿಲೇಬೇಕು, ಅವಾಗ್ಲೇ ಖುಷಿಯಿಂದ ಬದುಕೋಕ್ಕಾಗೋದು. ಇಲ್ಲಾಂದ್ರೆ ಬರೀ ಜಗಳಗಳಾಗ್ತಿರುತ್ತೆ, ಡೈಲಿ ಕಚ್ಚಾಡ್ಕೊಂಡು ಸಾಯ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರೋ ಏನೋ ಗೊತ್ತಿಲ್ಲ, ಆದ್ರೆ ಎಂಥ ಒಳ್ಳೆ ಮಾತು ಹೇಳಿದ್ರು.